A9 ನ್ಯೂಸ್ಗೆ ಸ್ವಾಗತ. ನಾನು ಅಮೀನ್ ಶೇಖ್. ಡಾಕ್ಟರ್ ಅಂದರೆ ತಕ್ಷಣ ನೆನಪಾಗುವುದೇ ದೇವರ ಎರಡನೆಯ ರೂಪ. ಅದು ಎಲ್ಲರಿಗೂ ಗೊತ್ತಿರುವ ವಿಷಯ. ಅದೆಷ್ಟೋ ತಮ್ಮ ಆಸ್ಪತ್ರೆಗೆ ಬಂದ ರೋಗಿಗಳಿಗೆ ಪುನರ್ಜನ್ಮ ನೀಡಿದ ದೇವತಾ ರೂಪರಾಗಿರುತ್ತಾರೆ. ಎಷ್ಟೋ ಕುಟುಂಬಗಳಿಗೆ ಅವರು ಕರುಣಾಮಯಿಯಾಗಿ ಕೆಲಸ ಮಾಡುತ್ತಾರೆ. ವಿಜಯಪುರ ನಗರದ ಹೊರತುಪಡಿಸಿ ಜಿಲ್ಲೆಯ ತಾಲೂಕುಗಳಾದ ಬಸವನ ಬಾಗೇವಾಡಿ, ಶಿಂದಗಿ, ಮುದ್ದಿಬಿಹಾಳ, ಇಂಡಿ, ನಾಗಾಟಾಣ, ದೇವರಹಿಪ್ಪರಗಿ, ಬಬಲೇಶ್ವರ, ತಿಕೋಟ ಮತ್ತು ಜಿಲ್ಲೆಯ ಸುತ್ತಮುತ್ತಲಿನ ಹಳ್ಳಿಗಳಿಂದ ರೋಗಿಗಳು ಈ ಒಂದು ಆಸ್ಪತ್ರೆಗೆ ಭೇಟಿ ಕೊಡುತ್ತಾರೆ. ಹೌದು, ನಾವು ಹೇಳುತ್ತಿರುವುದು ಸರಳ ಸಜ್ಜನಿಕೆಯ ಸರಳ ವ್ಯಕ್ತಿತ್ವ ಮಗುವಿನ ಮನಸ್ಸಿನ ಕರುಣಾಮಣಿ ಡಾಕ್ಟರ್ ಎಸ್ ಪಾಟೀಲ್ ಸರ್ಜನ್ ತಮ್ಮ ಡಾಕ್ಟರ್ ವೃತ್ತಿ ಜೀವನವನ್ನ ಬಸವನ ಬಾಗೇವಾಡಿಯಲ್ಲಿ ಪ್ರಾರಂಭಿಸಿ ಬಡ ರೋಗಿಗಳಿಗೆ ಆಶಾ ಕಿರಣವಾಗಿ ವೃತ್ತಿಯನ್ನ ಆರಂಭಿಸಿದವರು. ಇನ್ನು ವಿಶೇಷವಾಗಿ ತಮ್ಮ ವೃತ್ತಿ ಜೀವನದ ಆರಂಭದಲ್ಲಿ ರೋಗಿಗಳನ್ನ ನೋಡಲು ಸರಿಯಾದ ವಾಹನ ವ್ಯವಸ್ಥೆ ಇಲ್ಲದಿರುವಾಗ ಎತ್ತಿನ ಬಂಡಿಯಲ್ಲಿ ಹೋಗಿ ರೋಗಿಗಳನ್ನ ತಪಾಸಣೆ ಮಾಡಿ ಜನರ ಪ್ರಶಂಸೆಗೆ ಕಾರಣರಾಗಿದ್ದರು. ಬಡ ರೋಗಿಗಳಿಗೆ ಅನುಕೂಲಕರವಾಗಲೆಂದು ಹೊರವಲಯದಲ್ಲಿರುವ ಬೆಂಗಳೂರು ಹೈವೇ ರಸ್ತೆಯಲ್ಲಿ ಹೊಂದಿಕೊಂಡಿರುವ ಸೊನಾಟ ಪ್ರೈಮ್ ನಗರದಲ್ಲಿರುವ ಸಂಗಮೇಶ್ವರ ಆಸ್ಪತ್ರೆಯಲ್ಲಿ ಮತ್ತು ಬಿಎಲ್ಡಿಯಲ್ಲಿ ವೈದ್ಯ ಕರ್ತವ್ಯವನ್ನ ನಿರ್ವಹಿಸುತ್ತಿದ್ದಾರೆ. ಇವತ್ತಿನ ದಿನ ವಿಶೇಷವಾಗಿ ಡಾಕ್ಟರ್ ಎಸ್ ಪಾಟೀಲ್ ಅವರ ಜನ್ಮದಿನದಂದು ಪ್ರತಿಭಾ ಫೌಂಡೇಶನ್ ವತಿಯಿಂದ ವಿಶೇಷವಾಗಿ ಅರ್ಥಪೂರ್ಣವಾಗಿ ಸಂಗಮೇಶ್ವರ ಆಸ್ಪತ್ರೆಯಲ್ಲಿ ಆಚರಣೆ ಮಾಡಲಾಯಿತು. ನಗರ ಬಸ್ ಕಂಡಕ್ಟರ್ ಆದ ಮೌಲಾಲಿ ಚಪರ್ ಬಂದ್ ಅವರ ನೇತೃತ್ವದಲ್ಲಿ ನಡೆಸಲಾಯಿತು. ಇನ್ನು ಇದೇ ಸಂದರ್ಭದಲ್ಲಿ ಪ್ರತಿಭಾ ಹೊಸಮನಿ ನ್ಯಾಯವಾದಿಗಳು ಮತ್ತು ಪ್ರತಿಭಾ ಫೌಂಡೇಶನ್ ಫೌಂಡರ್ ಡಾಕ್ಟರ್ ಶ್ರುತಿ ಪಾಟೀಲ್, ಎಐಟಿಸಿ ಸದಸ್ಯರು ಸೇರಿದಂತೆ ಸಂಗಮೇಶ್ವರ ಆಸ್ಪತ್ರೆ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು.